ಏನ ಆ ಚಾರ್ಜ್ ಹಾಕೋಕೆ ಬೇರೆ ಪಾಯಿಂಟ್ ಸಿಕ್ಲಿಲ್ವೇ? ಚಾರ್ಜ್ ಹಾಕೋಕೆ ಬೇರೆ ಎಲ್ಲ ಜಾಗ ಇಲ್ವಾ? ಅದೇ ಹಾಕ್ಬೇಕಾ ಅಂತ. ಅದು ನಾವು ಚಾರ್ಜ್ ಹಾಕ್ಬೇಕಾ? ಹಾಕೊಳ್ಳಿ. ಅಯ್ಯೋ ಊರ್ಲಿ ಇದೊಂದೇ ಪೋರ್ಟ್ ಚಾರ್ಜರ್ ಇರೋದು ಮಾಡ್ಲಾಕತ್ತೀನಿ ಮಮ್ಮಿ ಮಲ್ಲಿ ಹಾಕೋ. ಅದು ನಾನು ಹೇಳ್ಬೇಕಾಗಿರೋದ ನಿನ್ನೆ ಹೇಳ್ತಿದ್ದೆ. ನಾವು ಚಾರ್ಜ್ ಹಾಕ್ತಾರಲ್ಲ ಚಾರ್ಜ್ ಹಾಕ್ತಿವ್ರಿಗೂ ಕೊಡ್ತಾರ ಅವು ಚಿತ್ರಹಿಂಸ ನಾನಾ ನೀನಾ? ಅದನ್ನ ನಾನು ಹೇಳ್ತಾ ಇರೋದು. ಓದಿ ತಿಂದ್ಬಿಟ್ಟು ಮೇಕಪ್ ಒರೆಸ್ತಂತೆ ಹಂಗೆ ಮೊಬೈಲ್ ಚಾರ್ಜ್ ಮಾಡ್ತಿದ್ದು ಮುಂದೆ ಬೋರ್ಡ್ ಚಾರ್ಜು ಅಂದ್ಬಿಟ್ಟಿಲ್ಲ. ಅದೇ ನಾವು ಇವಾಗ ಹಿಂಸೆ ಕೊಡ್ತಿಲ್ವಂತ ಹಾಕಕ್ಕೆ ಬರಲ್ಲ. ಅದೇನು ಸಪ್ರೇಟಾಗಿ ಮಾಡೋರಿದ ಕಲ್ತಿರೋ ಬುದ್ಧಿ ಅಂತ ಇದು. ನೀವು ಬೇಡ ಅಂತ ಕಲ್ತ್ಕೊಂಡಿದ್ವಿ ಹಾಗೆ. ನೀನು ಹಾಳಾಗಿ ಬಂದ್ರು ಚೆನ್ನಾಗೇ ಇರ್ತೀವಿ ನಾವು. ಇನ್ನೊಂದು ಕಡೆ ಸಾವಿರ ಜನ ಊಟ ಬಂದ್ರೆ ನಾವು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿವಸ ಕೈ ಒಳಗೆ ಹೋಯ್ತದ ಸ್ವಲ್ಪ ಗೊತ್ತಾಗ್ತದೆ ಯಾರು ಮಾಡೋರೆ ಅಂತ. ಸಾಯಿಸ್ಬಿಡೋ ಒಳಗೆ ಮಕ್ಕಳನ್ನ ಹಾಳು ಮಾಡೋದು ಎತ್ತ ಮನೆ ಹಾಳು ಮಾಡೋದು. ಎತ್ತಳಿನ ಸಾಯಿಸೋರು ಇವರು, ಎತ್ತಳಿನ ಮನೆ ಬಿಟ್ಟು ಓಡಿಸ್ತವ್ರು ಇವರು. ಯಾರ ಮನೆ ಹಾಳು ಮಾಡಿಲ್ಲ, ಸ್ವಂತ ಹಳ್ಳಿನ ಮನೆ ಬಿಟ್ಟು ಓಡಿಸ್ತಾರೆ ನೀವು. ಅದು ಅವ್ರ ಅಪ್ಪನ ಮನೆಯಿಂದ, ಸ್ವಂತ ಅವ್ರ ಅಪ್ಪನ ಮನೆಯಿಂದ ಹಳ್ಳಿನ ಓಡಿಸ್ತಾರೆ ಇವರು. ನಾವು ಹೇಳ್ಕೊಡ್ತಾರೆ ಊಟ ಬ್ರೇಕ್ಫಾಸ್ಟ್ ಟೈಮ್ ಆಗೈತಲ್ವಾ, 8:45 ಈಗ. ಸೊ ನನ್ನಲ್ಲೇ ಕೂತಿರೋ ನನಗೂ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕಾಗಿ ಬರುತ್ತಲ್ಲ, ಅದಕ್ಕೋಸ್ಕರ ಎದ್ದು ಹೋಗ್ಲಿ ಅಂತ ನಾಟಕ ಆಡ್ತಿರೋದು ಬರ್ತವೆ. ಅವನದು ಅಷ್ಟೇ ಸೇಮ್ ಸ್ಟೋರಿ. ಪೈಲ್ವಾನ ಆ್ಯಕ್ಚುಲಿ ಇವತ್ತು ಮೈತುಂಬ ಬಟ್ಟೆ ಹಾಕಾಬಿಟ್ಟಾನೆ. ಎಷ್ಟು ದಿವಸ ನೆಟ್ ಬಂದಿಲ್ಲ ಓಡಾಡ್ತಿದ್ದೆ ಇವ. ಅದು 2ನೇ ಸೇರಿ ಓಡಾಡ್ತಾರೆ ಆ್ಯಕ್ಚುಲಿ. ಅದರ ಪುಕ್ಸಟ ಪ್ರಚಾರ ಒಂದು ಅಲ್ಲಿ ಮನೆ ಬೇಕಂತ ಆಡ್ತಿರೋದು ಬಡ್ಡೆ ಆಯ್ತದೆ. ಬಟ್ಟೆ ಹಾಕೊಂಬಿಟ್ಟಾನ. ಇವರಿಗೆ ಬ್ಯಾಕಪ್ ಸೆಕ್ಯೂರಿಟಿ ಇವರೆಲ್ಲ ಇವ್ರಿಗೆ ಸೆಕ್ಯೂರಿಟಿ. ಅಲ್ಲಿ ಗಾಡಿ ಸೌಂಡ್ ಕೇಳಿಸ್ಕೊಳ್ಳಿ. ಬುಲೆಟ್ ಸುರೇಶ್ ಅವ್ರದ್ದು. ಅಂದರೆ ಅವ್ರ ಕಡೆಯಿಂದ ಇವರು ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಇದೆ. ಆ್ಯಕ್ಚುಲಿ ವೀಡಿಯೋಸ್ ಕವರ್ ಮಾಡಿದ್ನಲ್ಲ, ಅದೆಲ್ಲ ಕಿರಿಕಾಗಿದ್ದು ಗಲಾಟೆ ಮಾಡ್ತಿದ್ದು. ಸೊ ಅದ್ರದ್ದು ತೋರಿಸ್ತಾ ಇರೋದು ಅಂದರೆ ಸುರೇಶ್ ಅವರು ಇವ್ರನ್ನೆಲ್ಲ ಸೆಕ್ಯೂರಿಟಿ ಅಪಾಯಿಂಟ್ ಮಾಡಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ನಾನೇ ಬರ್ತೀನಿ. ಗೊತ್ತಿಲ್ಲ ಹೋಗಟ್ಟು ಮುಖಂಡರ ವೈಕ್ಲಿದ್ವಲ್ಲ ಅವೆಲ್ಲ ಅವಳು ಇದಕ್ಕೆ ಏನು ಬಂದೆ ಏನು ಎತ್ತ ಈಗ ಆ್ಯಕ್ಚುಲಿ ಮೇಲೆ ಒಂದು ಏರೋಪ್ಲೇನ್ ಆಯಿತು. ಐಶ್ವರ್ಯ ಅರ್ಜುನ್ ಸರ್ಜಾ ಫ್ಯಾಮಿಲಿ ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಈ ಬಿಳಿ ಬಟ್ಟೆ ಬಾಡಿ ಬಿಲ್ಡ್ರು ಮತ್ತು ಯುವಮ್ಮ ಕಾಣಿಸ್ಕೊಳ್ತಾ ಇರೋದು. ಯುವಮ್ಮನೂ ಅದೇ ಕೇಳಿಸ್ಕೊ. ಹೊಡೆದು ಬಿಡೋದು, ಒಂದು ಗಳಿಗೆ ಹೊಡೆದು ಬಿಡ್ತಾರೆ ಅಂತಿರೋದು.
ಇನ್ನೊಬ್ಳು. ಅದು ಏನಂದರೆ ನಾನು ನಂಜನಗೂಡು ಪ್ರಾಜೆಕ್ಟ್ಗಳು ಮತ್ತು ನನ್ನ ಬಿಸ್ನೆಸ್ ಪ್ರಾಜೆಕ್ಟ್ಗಳ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಆದರೆ ನನ್ನ ಬಿಸ್ನೆಸ್ನ ಮತ್ತು ಮನೆಯನ್ನೆಲ್ಲ ಯಾರ ಹೆಸರಿಗೆ ಬರಿತೀನಿ, ಯಾರ ಹೆಸರಲ್ಲಿ ಬಿಸ್ನೆಸ್ ರನ್ ಮಾಡ್ತೀನಿ ಅಂತ ಪ್ರತಿಯೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೇ ಇವರು ಆ್ಯಕ್ಚುಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿರೋದು. ಅಂದರೆ ನಿನ್ನ ಜೀವನ ಪರ್ಯಂತ ಕಷ್ಟ ಬಿದ್ದರೂ ಮನೆ ಕಟ್ಟೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾ ಇರೋದು ಇವರು. ಆ್ಯಕ್ಚುಲಿ ಮನೆ ಒಳಗೆ ಕರೆದ್ರು ಇವಾಗ ನನ್ನನ್ನು. ನಮ್ಮಜ್ಜಿ ನಮ್ಮ ಮನೆ ಒಳಗೆ ಹೋಗಲಿಲ್ಲ, ಏನು ನೆಟ್ವರ್ಕ್ ಸಿಗ್ತಲ್ಲ ಈಚೆ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಸೊ ಈ ಬಡ್ಡೆಗಳು ಈಚೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಇಷ್ಟೊತ್ತು ಶುರು ಮಾಡಬಾರ್ದು, 9 ಗಂಟೆ ಮೇಲೆ ಶುರು ಮಾಡಬೇಕು. 9 ಗಂಟೆಯಿಂದ 10 ಗಂಟೆ ಒಳಗೆ ಮಾತಾಡಬೇಕು ಇವರು. ಯಾಕಂದರೆ 9 ಗಂಟೆ ಗಂಟ ಇವರು ಒಳಗಡೆ ನಮ್ಮ ತಂದೆ ಮತ್ತು ಅಜ್ಜಿ ಇಬ್ಬರು ಗಡಿಬಿಡಿ ಅಂತ ಗಲಾಟೆ ಮಾಡ್ತಿರ್ತಾರೆ. ಸೊ ಅವ್ರು 9 ಗಂಟೆ ಮಲಿಕೊಬಿಡ್ತಾರೆ. ಲಾಸ್ಟ್ ಟೈಮ್ ಪೀಕ್ ಟೈಮ್ 9 ಗಂಟೆ ಅವ್ರದ್ದು. ಸೊ 9 ಗಂಟೆ ಅವ್ರು ಮಲಿಕೊಂಡ್ಮೇಲೆ ಈ ಬಡ್ಡೆ ಶುರು ಮಾಡ್ಕೋಬೇಕಿತ್ತು. ಈಚೆ ಕುಂತಿರೋದಕ್ಕೆ ಇವಾಗಲೇ ಇವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವ್ರೆ.